साता जन्माची पुण्याई बहिणाबाई। खास रक्षाबंधन निमित्त लाडकी बहीण रक्षाबंधन सेल 9 ते 21 ऑगस्ट पर्यंत। तर मग वाट कसली बघताय, चला महाराष्ट्र व कर्नाटकातील सर्वात भव्य मॉल मध्ये सर्वात मोठा सेल आपल्या रवींद्र वस्त्र निकेतन सलगरे मध्ये। प्रचंड व्हरायटी, सर्व फ्रेश मालावर असंख्य ऑफर। 10,000ची सिल्क साडी फक्त 2,500 1,000 रुपयांची जुला सिल्क 499 ला। जेंट्स साठी एक शर्ट वर 2 शर्ट फ्री यासह असंख्य ऑफर्स। ऑफर फक्त 9 ते 21 ऑगस्ट पर्यंत। रवींद्र वस्त्र निकेतन सलगरे व शाखा। ಅವಾಗ ಸೋಮ ಭೀಮ ಅಂತಾರ, ಏನು ನಮ್ಮನ್ನು ಗುರು ಸೋದರಿಗಾಗಿ ಕಳ್ಕೊಂಡು ಹೊಂಟಿದ್ವು, ಏನು ನಮ್ಮನ್ನ ಕೊಲ್ಬೇಕಂತ ಕಳ್ಕೊಂಡು ಹೊಂಟಿದ್ವು ಸಿದ್ಧ. ಇದು ಏನು ಬಂತು ನಮಗ? ಸುಮ್ಮ ಆರಾಮ ಮನೆಯಾಗಿ ಇರ್ತಿದ್ದೆವು, ನಿನ್ನ ಮಾತು ಕೇಳಿ ನಾವು ಬಂದೇವಲ್ಲ, ಇದು ಏನು ಅಂತ ತಿಳ್ಕೊಂಡು ಸಿದ್ಧಾರೂಢರನ್ನ ಪ್ರಶ್ನೆ ಮಾಡ್ಲಿಕ್ಕೆ. ಅವಾಗ ಸಿದ್ಧಾರೂಢರು ಅಂತಾರ, ಶರೀರ ಮ್ಯಾಲಿನ ವ್ಯಾಮೋಹ ಅನ್ನುವಂಥದನ್ನ ಕಳಿಸ್ಬೇಕು, ಅನ್ನದ ಮ್ಯಾಲಿನ ಮಮಕಾರ ಅನ್ನುವಂಥದನ್ನ ದೇವರ ನಾಮಸ್ಮರಣೆ ಮಾಡ್ಕೋತ ಆನಂದವಾಗಿ ಹೋಗುವುದು. ಕಷ್ಟ ಅನ್ನುವಂಥದ್ದು ಯಾರು ಪಡ್ತಾರ ಅವರಿಗೆ ಸುಖ ಅನ್ನುವಂಥದ್ದು ದೊರೀತದ, ಕಷ್ಟ ಅನ್ನುವಂಥದ್ದು ಇಲ್ಲದೆ ಸುಖ ಅನ್ನುವಂಥದ್ದು ದೊರೆಯುವುದಿಲ್ಲ ಅಂತ ತಿಳ್ಕೊಂಡು ಸಿದ್ಧಾರೂಢರು ಹೇಳಿದ್ದಾರೆ. ಗುರು ಸೋದರಿ ಅನ್ನುವಂಥದ್ದು ಯಾರು ಏನು ಸಾಧಿಸಾರ ಅವರಿಗೆ ಬೆಲೆ ಅನ್ನುವಂಥದ್ದು, ಯಾರು ಕಳ್ಕೊಂಡಾರ ಅವರಿಗೆ ಬೆಲೆ ಅನ್ನುವಂಥದ್ದಿಲ್ಲ. ನಿಮ್ಮ ಊರೊಳಗೆ ಯಾರಾದ್ರೂ ಏನಾದ್ರೂ ಉನ್ನತ ಹುದ್ದೆಯೊಳಗೆ ಬಂದ್ರು ಅಂದ್ರೆ ಅವ್ರ ಸನ್ಮಾನ ಅನ್ನುವಂಥದ್ದನ್ನು ಮಾಡ್ತೇವೆ. ಇಲೆಕ್ಷನ್ ಒಳಗೆ ಯಾರು ಜಯ ಗಳಿಸ್ಯಾರ ಅವ್ರ ಸನ್ಮಾನ ಅನ್ನುವಂಥದ್ದಾಗ್ತದೆ, ಯಾರಿಗೆ ಅಪಜಯ ಅನ್ನುವಂಥದ್ದಾಗ್ಯದ ಅವರಿಗೆ ಸನ್ಮಾನ ಅನ್ನುವಂಥದ್ದಾಗುವುದಿಲ್ಲ. ಅದರ ಸಲುವಾಗಿ ಜೀವನದೊಳಗೆ ಏನಾದ್ರೂ ಸಾಧಿಸಬೇಕಾಗ್ಯದೋ ಮಾನವ ಜನ್ಮ ಕಟ್ಕೊಂಡು ಬಂದೇವು. ಈ ಮಾನವ ಜನ್ಮ ಅನ್ನುವಂಥದ್ದನ್ನು ಕಟ್ಕೊಂಡು ಬಂದೇವು ಅನ್ನೋ ಕಾಲಕ್ಕ ಇದರೊಳಗೆ ಅರಿವ ಅನ್ನುವಂಥದ್ದದ ಗುರು ಶೋಧನೆ ಅನ್ನುವಂಥದ್ದನ್ನು ಮಾಡಬೇಕಾಗ್ಯದ. ನಡಿ ಅಂತ ತಿಳ್ಕೊಂಡು ಕರ್ಕೊಂಡು ಹೊಂಟಾರ. ದೂರ ಹೋಗುವುದರೊಳಗೆ ಬಂದು ಊರನ್ನುವಂಥದ್ದು ಕಾಣ್ಲಿಕ್ಕತ್ತು ಹಳಿ ಕಾಲ ಒಂದು ದೀಪ ಅನ್ನುವಂಥದ್ದನ್ನು ಉರಿಯುವುದು ಕಂಡ ಕ್ಷಣಕ್ಕ ಅದೇನೋ ಊರು ಕಾಣ್ಲಿಕ್ಕತ್ತದ. ಆ ಊರೊಳಗೆ ಹೋಗಿ ಒಂದು ಗುಡಿಯೊಳಗೆ ಉಳ್ಕೊಂಡು ಅಂತ ತಿಳ್ಕೊಂಡು ಮಳಿ ಅನ್ನುವಂಥದ್ದು ಬರ್ಲಿಕ್ಕತ್ತದ. ಮಳಿ ಅನ್ನುವಂಥ ಬರುವ ಪ್ರಸಂಗದೊಳಗೆ ಮಳಿಯೊಳಗೆ ಕಳಿಸ್ಕೊಂಡಾರ. ಆ ಊರೊಳಗೆ ಹೋಗ್ಯಾರ. ಆ ಊರೊಳಗೆ ಒಂದು ಹಾಳ ಮನೆ ಅನ್ನುವಂಥದ್ದು ದಡ 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 ಮಾಡಿ ಬಿದ್ದದು. ಅವಾಗ ಭಯ ಅನ್ನುವಂಥದ್ದು ಹುಡ್ಲಿಕ್ಕತ್ತದ. ಏನು ಸಿದ್ಧ ನಿನಗೇನು ಹತ್ತಿ ಏನು ಸುಖ ಅನ್ನುವಂಥದ್ದು ನಮಗೆ ಕಾಣೋದು, ಏನು ಹಸಿವು ಅನ್ನುವಂಥದ್ದಾಗ್ಲಿಕ್ಕತ್ತದ, ಕತ್ತಲೆ ಆಗ್ಲಿಕ್ಕತ್ತದ. ಈ ಗುಡಿಯೊಳಗ ಮಲ್ಕೋರಿ ಭಗವಂತ ನಮ್ಮ ಅನ್ನ ಅನ್ನುವಂಥದ್ದು ಅನ್ನದ ಮ್ಯಾಲ ಬ್ರಹ್ಮನ ರುಚಿ ಅನ್ನುವಂಥದ್ದು. ಆ ಬ್ರಹ್ಮ ಕೊಟ್ಟಿರುವಂತ ನಮಗೆ ಯಾವಾಗ ಏನು ಕೊಡ್ಬೇಕಾಗ್ಯದ ಅನ್ನುವಂಥದ್ದು ಭಗವಂತನಿಗೆ ಚಿಂತೆ ಅದ. ಏನು ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡಿ, ಆರಾಮ ನಕ್ಕೋರಿ ಇಲ್ಲಿ ಧ್ಯಾನ ಮಾಡ್ಕೊತು ಮುಂಜಾನೆ ಎದ್ದು ಊರೊಳಗೆ ಭಿಕ್ಷಾ ಮಾಡೋದು. ಭಿಕ್ಷಾ ಅನ್ನುವಂಥದ್ದು ಮಾಡೋಣ ಅಂತ ತಿಳ್ಕೊಂಡು ಹೇಳಿದ ಕ್ಷಣಕ್ಕ ಅನ್ನದ ಮೇಲೆ ಆಸೆ ಇರುತ್ತದ, ಹಸಿವಿನ ಭಾರಿ ಅನ್ನುವಂಥ ತಪ್ಪುದಿಲ್ಲ. ಅನ್ನದ ಮೇಲೆ ಆಸೆ ಅನ್ನುವಂಥದ್ದನ್ನು ಕಳಿತು ಅಂದ್ರೆ ಊಟ ಮಾಡಬೇಕು ಅನ್ನುವಂಥ ವಿಚಾರ ಯಾರಲ್ಲಿ ಅದ ಅವ್ರಿಗೆ ಒಳ್ಳೊಳ್ಳೆ ಹಸಿವು ಅನ್ನುವಂಥದ್ದಾಗ್ತದೆ. ಊಟದ ಕೆಲಸದ ಮೇಲೆ ಪ್ರಜ್ಞೆ ಅನ್ನುವಂಥದ್ದು ಇತ್ತು ಅಂದ್ರೆ ಹಸಿವಿನ ಬಾಧೆ ಅನ್ನುವಂಥದ್ದನ್ನು ಮರೀತದ ಮನುಷ್ಯ. ಅಂಥದ್ದು ಚಿಂತೆ ಮಾಡಬೇಡ, ಆರಾಮ ಧ್ಯಾನ ಮಾಡ್ಕೊತು ಮಲ್ಕೋರಿ ಅಂತ ತಿಳ್ಕೊಂಡು ಹೇಳಿದ ಕ್ಷಣಕ್ಕ ಸೋಮ ಭೀಮ ಅಂತಾರ, ಅಲ್ಲೋ ರಾತ್ರಿ ನಿಂತಾಗ ಹತ್ತಬೇಕು, ಊರಾಗ ಹೋಗಿ ಯಾರಾದ್ರೂ ಮನೆಯೊಳಗೆ ಬೇಡಿ ಉಂಡು ಬರ್ತೇವು ಅಂತ ತಿಳ್ಕೊಂಡು ಕತ್ತಲೆಯಾಗ್ಯದವು ಊರಾಡಿ ಅಂತ ತಿಳ್ಕೊಂಡು ಹೇಳಿ ಕಟ್ಟಾರ. Press the bell icon on the video and never miss another update.